ಈ ಥರ ಎಲ್ಲ ಮಾಡಿದ್ರೆ ಜನಸಾಮಾನ್ಯರಿಗೆ ಇವರು ಫ್ರೀ ಕೊಟ್ಟು ಏನು ಭಾಗ್ಯ ಬರುತ್ತೆ? ಒಂದು ಯೂನಿಟ್ಗೆ ಇಷ್ಟು ಜಾಸ್ತಿ ಆದರೆ ಮುಂದಕ್ಕೆ ನಾವು ಹೆಂಗೆ ಬಾಳೋದು? ಇವ್ರು ಫ್ರೀ ಭಾಗ್ಯ ಕೊಡಿ ಅಂತ ಯಾರು ಹೇಳಿದರು? ಈಗ ಅಕ್ಕಿ ಎಲ್ಲ ನಾವೇ 10 ಕೆ ಜಿ ಕೊಡ್ತಾ ಇದ್ದೀವಿ, 100 ದುಡ್ಡು ಕೊಡ್ತೀವಿ ಅಂತಾರೆ. ಸೆಂಟ್ರಲಿಂದ 5 ಕೆ ಜಿ ಕೊಡ್ತಾ ಇದ್ದಾರೆ. 5 ಕೆ ಜಿ ಕೊಡೋದೇ ಇವರು ಇವಾಗ ಜನಕ್ಕೆ ಹಂಚ್ತಾ ಇರೋದು. ಈಗ ಕೊಡ್ತಾ ಇರೋದು ಇವರು ಅಕ್ಕಿ, ಹೆಸರು ತೊಗೊಳೋದು ಇವರು, ಹೇಳೋದು ನೋಡಿದ್ರೆ ಅವ್ರಿಗೆ ದೂರು. 3 ಚಿಲ್ಲರೆ 4 ರೂಪಾಯಿ ಇದ್ದಿದ್ದು ಇವರೆಲ್ಲ 6 ರೂಪಾಯಿ 2 ರೂಪಾಯಿ ಆಲ್ರೆಡಿ ಮಾಡಿದ್ದಾರೆ. ಈಗ ತಿರ್ಗಾ ಮತ್ತೆ ಈಗ 67 ಪೈಸೆಯಿಂದ 75 ಪೈಸೆ 70 ಪೈಸಾ 25ನೇ ಇಸ್ವಿಯಿಂದ ಅಂತ ಹೇಳಿದ್ದಾರೆ. ಸರಿ, ನೆಕ್ಸ್ಟ್ 3 ಇಯರ್ಸ್ಗೂ ಕೂಡ ವಿದ್ಯುತ್ ದರನ ಏರಿಕೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದೆಲ್ಲ ನಮ್ಮ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಮೇಡಮ್. ಪ್ರತಿ ವರ್ಷನೇ ಈಗ ಆಲ್ರೆಡಿ ಇಷ್ಟು ವರ್ಷದಿಂದನೂ 3 ಚಿಲ್ಲರೆ 4 ರೂಪಾಯಿ ಇದ್ದಿದ್ದು ಇವರೆಲ್ಲ 6 ರೂಪಾಯಿ 2 ರೂಪಾಯಿ ಆಲ್ರೆಡಿ ಮಾಡಿದ್ದಾರೆ. ಈಗ ತಿರ್ಗಾ ಮತ್ತೆ ಈಗ 67 ಪೈಸೆದಿಂದ 75 ಪೈಸಾ 70 ಪೈಸಾ 25ನೇ ಇಸ್ವಿಯಿಂದ ಅಂತ ಹೇಳಿದ್ದಾರೆ. ತಿರ್ಗಿ 26ನೇ ಇಸ್ವಿಗೆ 70 ಪೈಸೆಯಿಂದ 75 ಪೈಸಾ ಮಾಡಿದ್ದಾರೆ. ಮತ್ತು 28ನೇ ಇಸ್ವಿಗೆ 85 ಪೈಸೆಯಿಂದ 90 ಪೈಸಾ ಏನೋ ಮಾಡಿದ್ದಾರೆ, 90 ಪೈಸಾ ಮಾಡಿದ್ದಾರೆ. ಈ ಥರ ಎಲ್ಲ ಮಾಡಿದ್ರೆ ಜನಸಾಮಾನ್ಯರಿಗೆ ಇವರು ಫ್ರೀ ಕೊಟ್ಟು ಏನು ಭಾಗ್ಯ ಬರುತ್ತೆ? ಒಂದು ಯೂನಿಟ್ಗೆ ಇಷ್ಟು ಜಾಸ್ತಿ ಆದರೆ ಮುಂದಕ್ಕೆ ನಾವು ಹೆಂಗೆ ಬಾಳೋದು? ಹೆಂಗೆ ಉದ್ಧಾರ ಆಗೋದು? ಈಗ ಹಾಲೊಂದು ಈಗ 5 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ ಲೀಟ್ರಿಗೆ. ಈಗಲೇ 50 ಚಿಲ್ಲರೆ ಲೀಟ್ರ್ ಇದೆ, 54-55 ರೂಪಾಯಿ ಲೀಟ್ರ್ ಇದೆ. ಇನ್ನೂ 5 ರೂಪಾಯಿ ಮಾಡಿದ್ರೆ ಹೆಂಗೆ ಉದ್ಧಾರ ಆಗೋದು? ಇವತ್ತು ಬಡವರು ಬಗ್ಗರು ಹೆಂಗೆ ಜೀವನ ಮಾಡ್ತಾರೆ? ಮಿಡ್ಲ್ ಕ್ಲಾಸ್ನವ್ರು ಯಾವ ರೀತಿ ಜೀವನ ಮಾಡೋಕ್ಕೆ ಸಾಧ್ಯ ಆಯ್ತದೆ? ಇವರು ಸರ್ಕಾರದವರೇ ಈ ಥರ ಮಾಡ್ಕೊಂಡು ಹೋದರೆ ನಾವು ಬಡವರು ಬದುಕೋದು ಹೆಂಗೆ? ಮತ್ತು ಜೊತೆಗೆ ಕಸ, ಮನೆ ಓನರ್ಗಳು ಅವರೆಲ್ಲ ಕಂದಾಯ ಕಟ್ತಾರೆ. ಈಗ ಆಲ್ರೆಡಿ ಹಾಕಿದ್ದಾರೆ, ಕಸಿಂದು ಮೊದಲೇ ಹಾಕಿದ್ದಾರೆ. ಇಷ್ಟಿಷ್ಟು ಒಂದು ಮನೆಗೆ ಇಷ್ಟು ಚದರಕ್ಕೆ ಇಷ್ಟು ಅಂತ. ಈಗ ಮತ್ತೆ ಅದು ಜಾಸ್ತಿ ಮಾಡಿದ್ದಾರೆ. ಇವಾಗ ಕಮರ್ಷಿಯಲ್ ಅವ್ರಿಗೆ 1 ಕೆ ಜಿಗೆ ಎಷ್ಟು 12 ರೂಪಾಯಿ, 1 ಕೆ ಜಿಗೆ 12 ರೂಪಾಯಿ ಅಂತಂದರೆ ಎಷ್ಟಾಗುತ್ತೆ? ಈ ಕಮರ್ಷಿಯಲ್ ಅವರು ಅವ್ರ ಅಂಗಡಿ ಇರ್ತದೆ, ಹೋಟ್ಲ್ ಇರ್ತದೆ, ಇದೆಲ್ಲ ಇರ್ತದೆ. ಜೊತೆಗೆ ಮನೆಯವರು ಇವ್ರು ಮಾಡಿದ್ಮೇಲೆ ಮನೆಯವ್ರಿಗೂ ಬಿಡ್ತಾರಾ? ಮನೆಯವ್ರಿಗೂ ಮಾಡೇ ಮಾಡ್ತಾರೆ. ಇದೆಲ್ಲ ಯಾರು ಹೊರೆ ಆಗುತ್ತೆ? ಮನೆ ಓನರ್ಗಳು ತಾನೇ ಹೆಂಗೆ ಇದು ಮಾಡ್ತಾರೆ. ಈಗ ಜೊತೆಗೆ ಅಡಿಷನಲ್ ಯೂನಿಟ್ಟು ಕರೆಂಟ್ಗೆ ವರ್ಷ ಯೂನಿಟ್ ಇವ್ರಿಗೂ ಮೊದಲೇ ತೊಗೊಳ್ಬೇಕಾದ್ರೆ ಇಷ್ಟು ಅಂತ ಡೆಪಾಸಿಟ್ ತೊಗೊಂಡಿರ್ತಾರೆ. ಅಡಿಷನಲ್ ಯೂನಿಟ್ ಅಂತ ಬಳಸ್ತಾರೆ. ಇದರಲ್ಲಿ ಕರೆಂಟು ಜನಗಳು ಬಳಸ್ತಾರೆ. ಅದನ್ನು KBL ಹೋಗಿ ಕೇಳಿದ್ರೆ, ಟೆನೆಂಟ್ ಹೋಗಿ ಕೇಳಿದ್ರೆ, ಓನರ್ ಕಟ್ತವ್ರು ಹೋಗ್ರಿ, ನೀವು ಯಾಕ್ರಿ ಕಟ್ತೀರಾ ಅಂತ ಅವ್ರು ಹೇಳಿ ಕಳಿಸ್ತಾರೆ. ಓನರ್ ಹತ್ರ ಬಂದ್ಬಿಟ್ಟು ಓನರ್ ಕೇಳ್ತಾರೆ, ನೀವು ಉರ್ಸ್ಬಿಟ್ಟು ನಾವು ಹೆಂಗಪ್ಪ ಕಟ್ಟೋಣ ಅಂತ ಹೇಳ್ತಾರೆ. 2 ಕಿಲೋವೋಟು 3 ಕಿಲೋವೋಟು ಅಂತ ಪವರ್ ತೊಗೊಂಡಿರ್ತಾರೆ. 1 ಕಿಲೋವೋಟ್ ಪವರ್ಗೆ 120 ರೂಪಾಯಿ ಮಾಡಿದ್ದಾರೆ. ಈಗ ಅಂಥದ್ದು 3 ಕಿಲೋವೋಟ್ ಪವರ್ ಆದರೆ 360 ರೂಪಾಯಿ ಅವ್ರಿಗೆ ಮಿನಿಮಮ್ ಡೆಪಾಸಿಟೇ ಹೊಂಟೋಗುತ್ತೆ. ಇನ್ನು ಇವ್ರು ಏನು ಉದ್ಧಾರ ಮಾಡೋದು? ಏನು ಉದ್ಧಾರ ಮಾಡಿ ಮಡಗಿರ್ತಾರೆ? ಇದನ್ನೆಲ್ಲ ಇದು ತಪ್ಪು ತಾನೆ. ಇವಾಗ ಇದಲ್ದೇ ಅಡಿಷನಲ್ ಯೂನಿಟ್ ಬೇರೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಜನವರಿ ಟು ಡಿಸೆಂಬರ್ಗೆ ಅಕೌಂಟ್ ಅವ್ರದ್ದು. ಅವ್ರ ಮನೆ ಓನರ್ಗಳಿಗೆ ಅವರು ಜುಲೈಗೆ ಕೊಡ್ತಾರೆ. ಜುಲೈಗೆ ಇವ್ರು ಕೊಡೋದೆಷ್ಟು ಡೆಪಾಸಿಟ್ಗೆ ಇಷ್ಟು % ಅಂತ ಏನೋ ಇಂಟ್ರೆಸ್ಟ್ ಕೊಡ್ತಾರೆ. ಆ ಇಂಟ್ರೆಸ್ಟ್ನ ಇವರು ಟೆನೆಂಟ್ ಹತ್ರ ಕೇಳೋಕ್ಕಾಗತ್ತಾ? ಮನೆ ಓನರ್ಗಳು ಕೇಳೋಕ್ಕಾಗಲ್ಲ. ಜೊತೆಗೆ ಇವರು ಅಡಿಷನಲ್ ಡೆಪಾಸಿಟ್ ಬೇರೆ ಮಾಡಿ ಇರ್ತಾರಲ್ಲ, ಇದನ್ನು ಹೋಗ್ರಿ ಕಟ್ಟೋಗ್ರಿ ಅಂತಾರೆ. ಆವಾಗ ಯಾರು ಕಟ್ಟಬೇಕಿದು? ಟೆನೆಂಟ್ ಕಟ್ಟಬೇಕಾ? ಓನರ್ ಕಟ್ಟಬೇಕಾ? ಓನರ್ ಮನೆ ಕಟ್ಟಬೇಕಾದ್ರೆ ಇವರೆಲ್ಲ ಸುಲಿಗೆತ್ ಮಾಡ್ಕೊಂಡಿರ್ತಾರೆ. ಇನ್ನೇನು ಮಾಡಿರ್ತಾರೆ ಅವ್ರು? ಇವತ್ತು ಓನರ್ಗಳು ಯಾವ ರೀತಿ ಇದು ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ? ಇವತ್ತು ನಾವು ಟೆನೆಂಟು, ಇನ್ನೊಬ್ಬರು ಓನರ್ ಇರ್ತಾರೆ. ಓನರ್ ಯಾವ ರೀತಿ ಮೇಂಟೈನ್ ಮಾಡ್ತಾರೆ? ಇವ್ರಿಗೆ ಟ್ಯಾಕ್ಸ್ ಬೇರೆ ಕಟ್ಟಬೇಕು ವರ್ಷ. ಪ್ರತಿ ಇದಕ್ಕೆಲ್ಲ ಮಾಡಿಕೊಂಡು ನಾವು ಜೀವನ ಮಾಡೋದು ಹೆಂಗಿದೆ ಬಡವರು ಬಗ್ಗರು? ಇದನ್ನೆಲ್ಲ ಸರ್ಕಾರದವ್ರು ಯೋಚನೆ ಮಾಡಿ ಇವೆಲ್ಲ ಮಾಡಬೇಕು. ಇವಾಗ ನೋಡಿ, ಆಗಲೇ 3 ವರ್ಷದ ಸ್ಲ್ಯಾಬ್ ಮಾಡಿಕ್ಕವ್ರೆ. ಈ 3 ವರ್ಷದ ಸ್ಲ್ಯಾಬ್ ಎಷ್ಟು ರೂಪಾಯಿ ಆಯಿತು? ಇವಾಗಲೇ 7 ರೂಪಾಯಿ ಇದೆ ಒಂದು ಯೂನಿಟ್ ಕರೆಂಟು, ಯಾವುದು ಡೊಮೆಸ್ಟಿಕ್ಕು. ಇದು 3 ರೂಪಾಯಿ ಸೇರ್ಕೊಂಡ್ರೆ ಎಷ್ಟಾಗುತ್ತೆ? ಒಂದು ಯೂನಿಟ್ಗೆ ಇಷ್ಟ ಆದರೆ ನಾವು ಜೀವನ ಮಾಡೋದು ಹೆಂಗೆ? ಇವತ್ತೇನು ಇವರಿದ್ದಾರೆ, ಇವತ್ತೇನೋ ಫ್ರೀಯಾಗಿ ಕೊಟ್ಟಿದ್ದಾರೆ. ಮುಂದಕ್ಕೇನು ಫ್ರೀ ಕೊಡ್ತಾರೆ? ಬರೋ ಸರ್ಕಾರದವ್ರು ಏನು ಕೊಡ್ತಾರೆ? ಅವಾಗ ಜನಸಾಮಾನ್ಯ ನಾವು ಹಿಂಗೆ ಮಾಡ್ದೋ ಅಂತ ಇವ್ರು ಹೇಳ್ತಾರೆ. ಅವ್ರು ಬಂದವರು ಇದೆಲ್ಲ ಅವ್ರಿಗೆ ಮಾಡಿಕೋಗೋರೆ, ನಾವು ಹೆಂಗೆ ಮೇಂಟೈನ್ ಮಾಡೋದು ಅಂತ ಅಂತಾರೆ. ಇದು ಸರ್ಕಾರಕ್ಕೂ ಹೊಣೆ, ಇದು ಹೊಣೆ. ಇವರು ಫ್ರೀ ಭಾಗ್ಯ ಕೊಡಿ ಅಂತ ಯಾರು ಹೇಳಿದರು? ಜನರಿಗೂ ಹೊರೆ. ಇವ್ರು ಫ್ರೀ ಭಾಗ್ಯ ಕೊಡಿ ಅಂತ ಯಾರು ಹೇಳಿದರು? ಈಗ ಅಕ್ಕಿ ಎಲ್ಲ ನಾವೇ 10 ಕೆ ಜಿ ಕೊಡ್ತಾ ಇದ್ದೀವಿ, 100 ದುಡ್ಡು ಕೊಡ್ತೀವಿ ಅಂತಾರೆ. ಸೆಂಟ್ರಲಿಂದ 5 ಕೆ ಜಿ ಕೊಡ್ತಾ ಇದ್ದಾರೆ. 5 ಕೆ ಜಿ ಕೊಡೋದೇ ಇವರು ಇವಾಗ ಜನಕ್ಕೆ ಹಂಚ್ತಾ ಇರೋದು.
ಇವರು ಕರ್ನಾಟಕ ಸರ್ಕಾರದವ್ರು ಯಾರೂ ಅಕ್ಕಿ ಸರಿಯಾಗಿ ಕೊಡ್ತಾ ಇಲ್ಲ. ಇವರು ದುಡ್ಡು ಹಂಚ್ತಾ ಇದ್ದಾರೆ ಅಷ್ಟೇ. ಸೆಂಟ್ರಲ್ನಿಂದ ಬರೋ ಅಕ್ಕಿನ ಇವ್ರು ಕೊಡ್ತಾವ್ರೆ. ನಮ್ಮ ಜನ ಏನು ತಿಳ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರದವ್ರು ಕೊಡ್ತಾವ್ರೆ. ಈಗ ಕೊಡ್ತಾ ಇರೋದು ಇವರು ಅಕ್ಕಿ, ಹೆಸ್ರು ತೊಗೊಳೋದು ಇವರು, ಹೇಳೋದು ನೋಡಿದ್ರೆ ಅವ್ರಿಗೆ ದೂರು. ಹಿಂಗಾಗಿದೆ ಮೇಡಮ್. ಇಷ್ಟು ನಮ್ಮ ಇದು. ಸರ್ ಇವಾಗ ಯೋಜನೆಗಳನ್ನೇನೋ ಕೊಟ್ಟರು, ಬಟ್ ಅದು ಏನೋ ಒಂದ್ ಕಡೆ ಉಪಯೋಗ ಆಗ್ತಾ ಇದೆ ಬಡವ್ರಿಗೆ, ಅಂದ್ರೆ ಬಸ್ ಇರ್ಬೋದು, ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಎಲ್ಲಾದ್ರೂ ಯೂಸ್ ಆಗ್ತಾ ಇದೆ ಜನಗಳಿಗೆ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಏನು ಇವಾಗ ಬೆಲೆ ಏರಿಕೆ ಇವಾಗ ನೋಡ್ತಾ ಇದ್ರೆ ಎಷ್ಟು ಮಟ್ಟಿಗೆ ಹೊರೆಯಾಗಿ ನಿಂತ್ಕೊಳ್ತಾ ಇದೆ ಅಂತ ಅನ್ಸ್ತಿದೆ ನಿಮ್ಗೆ? ಇವಾಗ ನಿಮ್ಗೂ ಕೂಡ ಇವಾಗ ನಿಮ್ಮ ಫ್ಯಾಮಿಲಿ ನೀವು ನಡೆಸ್ಬೇಕು ಅಂದ್ರೆ ನಿಮ್ಗೂ ಒಂದಷ್ಟು ಇರುತ್ತೆ, ಅಂದ್ರೆ ಮಂತ್ಲಿ ಇಷ್ಟು ಅಂತ ಇರುತ್ತೆ, ನಿಮ್ಗೆ ಎಷ್ಟು ಹೊರೆ ಆಗ್ತಾ ಇದೆ? ಮೇಡಮ್ ಇದು ತುಂಬ ಹೊರೆನೇ ಇದು. ಇವರೇನೋ ಇವಾಗ ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ಕೊಡ್ತಾರೆ. 2,000 ರೂಪಾಯಿ ಕೊಟ್ಬಿಟ್ಟು ಇವೆಲ್ಲ ಜಾಸ್ತಿ ಮಾಡಿದ್ರೆ ಈ 2,000 ರೂಪಾಯಿ ಏನಾಗುತ್ತೆ? ಅದು ಕೆಲವು ಹೆಂಗಸ್ರುಗಳು ಕೊಡೋದೇ ಇಲ್ಲ. ಮನೆ ಮೇಂಟೈನ್ ಮಾಡೋರು ಮಾಡ್ತಾರೆ, ಕೆಲವರು ಹೆಂಗಸ್ರು ಮಾಡ್ತಾರೆ, ಕೆಲವರು ಗಂಡಸರು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಫ್ರೀ ಬಸ್ ಮಾಡಿದ್ರು. ಇವತ್ತು 1.5 ಲಕ್ಷ ಸಂಬಳ ತೊಗೊಳೋರ್ಗೂ ಫ್ರೀ ಬಸ್ ಚಾರ್ಜು, ಈ ಕೂಲಿ ಮಾಡೋರ್ಗೂ ಫ್ರೀ ಬಸ್ ಚಾರ್ಜು. ಹಿಂಗಿದೆ. ಅದು ಕೆಲವ್ರಿಗೂ ಒಳ್ಳೇದಾಗುತ್ತೆ, ಕೆಲವ್ರಿಗೂ ಇದೆ ಅನನುಕೂಲನೇ. ಹಿಂಗಿರುವಾಗ ನಾವು ಅದರಲ್ಲೆಲ್ಲ ನಾವು ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ತೊಂದರೆನೇ ಜಾಸ್ತಿ. ಇವತ್ತು ಫ್ರೀ ಬಸ್ ಮಾಡಿದ್ರು, ಹೆಂಗಸ್ರುಗಳು ಅಲ್ಲಿ ಇಲ್ಲಿ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಕೇಳಿದ್ರೆ ಆ ದೇವಸ್ಥಾನಕ್ಕೆ ಹೋಗ್ತೀವಿ, ಈ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಾರೆ. ಈಗ ಆಲ್ರೆಡಿ ಕಡಿಮೆ ಆಗಿದೆ ಅದೂ, ಆದರೂ ಹೇಳ್ತಾರೆ. ಮನೆಗಳಲ್ಲಿ ಕೆಲಸಗಳು ನಡೆಯಲ್ಲ, ಎಲ್ಲ ಇದೆ ಮೇಡಮ್. Feed Plus Karnataka.